ಇಲ್ಲಿಯ ಶಾಸಕರು ಉರಿಯುವ ಜ್ವಾಲೆಗೆ ತುಪ್ಪ ಸುರಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಬೇರೆ ಶಾಸಕರು ಯಾಕೆ ಈ ರೀತಿ ಮಾತಾಡ್ತಿಲ್ಲ? ಇವತ್ತು ಸಂಸದರು ಅವರ ಕಾನೂನಿನ ಚೌಕಟ್ಟಿನಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡುವ ಕೆಲಸ ಮಾಡ್ತಿದ್ದಾರೆ. ಎಲ್ಲಿಯೂ ಕೂಡ ದ್ವೇಷ ಭಾಷಣವನ್ನು ಇಲ್ಲಿಯ ಸಂಸದರು ಮಾಡ್ತಾ ಇಲ್ಲ. ದ್ವೇಷ ಭಾಷಣವನ್ನು ಮಾಡ್ತಾ ಇರುವಂಥದ್ದು ಏಕೈಕ ಶಾಸಕರು, ಅದು ಹರೀಶ್ ಪೂಂಜರು. ಇದು ಎಲ್ಲ ಬೆಳ್ತಂಗಡಿಗರಿಗೆ ಅವಮಾನದ ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕೆ ಇವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡಬಾರ್ದು ಅಂತ ಕೇಳ್ತಾ ಇದ್ದೇನೆ. ಬಹುಶಃ ಈ ಜಿಲ್ಲೆಯ ಶಾಂತಿ ಮರುಕಳಿಸ್ಬೇಕಾದ್ರೆ ಹರೀಶ್ ಪೂಂಜರನ್ನ ಗಡಿಪಾರು ಮಾಡಬೇಕಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಈಗ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದೆರಡು ಟ್ಯೂಬ್ಲೈಟ್ ಹೊಡೆದಾಕಿದ್ರೆ ನಾವು ಫಸ್ಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ತೆಕ್ಕಾರ್ನಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಇರಲಿಲ್ಲ. ಎಲ್ಲಾದರೂ ಈಗ ಒಂದು ಟ್ಯೂಬ್ಲೈಟ್ ಹೊಡಿತಾರೆ ಅಂದರೆ ಎಲ್ಲಾದರೂ ಒಂದು ಕುರು ಸಿಗಬೇಕು, ಏನಾದರೂ ಸಿಗಬೇಕು. ಆ ಮಾಲೀಕರಾದರೂ ಹೇಳಬೇಕು, ಹೌದು ನನ್ನ 25-30 ಟ್ಯೂಬ್ಲೈಟ್ನ ಹೊಡೆದಾಕಿದ್ದಾರೆ ಅಂತ ನೋಡೋಣ ಹೇಳಲಿ ಅವ್ರ ಮಾಲೀಕರು. ಯಾರಾದರೂ ಒಬ್ಬ ವ್ಯಕ್ತಿ ಈ ಭೂಗತ ಲೋಕದಲ್ಲಿ ವೈಭವೀಕರಿಸಿ ನಾನೇನಾದರೂ ಇಲ್ಲಿ ಹೋಗಿ ಇದೊಂದು ದೊಡ್ಡ ನನಗೆ ಹೆಸರನ್ನು ತರುತ್ತೆ ಅಂತ ಅವನ ತಲೆಯಲ್ಲಿದ್ದರೆ ಅವನು ಬೀದಿ ಹೆಣ ಆಗೋದಂತೂ ಗ್ಯಾರಂಟಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಸೇರಿರುವಂಥ ಎಲ್ಲ ನಮ್ಮ ಮುಖಂಡರೇ, ಜಿಲ್ಲೆಯಲ್ಲಿ ಒಂದು ವಾರದಿಂದ ನಡೆಯುತ್ತಿರುವಂಥ ವಿದ್ಯಮಾನಗಳನ್ನು ತಾವೆಲ್ಲ ಗಮನಿಸಿದ್ದೀರಿ. ಸರಣಿ ಹಿಂಸಾಚಾರ ಜಿಲ್ಲೆಯಲ್ಲಿ ನಡೀತಾ ಇದೆ. ಗುಂಪು ಹಲ್ಲೆ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಚೂರಿ ಇರಿತ, ಅದಾದ ನಂತರ ಬಂದಂಥ ಬಂದ್ ಕರೆ, ಇದೆಲ್ಲವೂ ಈ ಜಿಲ್ಲೆಯ ಶಾಂತಿಯನ್ನು ಕದಡುವ ಕೆಲಸವನ್ನು ಮಾಡಿದೆ. ಇದೆಲ್ಲದಕ್ಕೂ ಕಠಿಣ ಶಬ್ದಗಳಲ್ಲಿ ಇದನ್ನು ವಿರೋಧಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಕೊಲೆ ಸಮರ್ಥನೀಯವೂ ಅಲ್ಲ, ಅನುಕರಣೀಯವೂ ಅಲ್ಲ ಅನ್ನುವುದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಿಂದೆಂದೂ ನೋಡಿದ ರೀತಿಯಲ್ಲಿ ಒಬ್ಬ ಅಮಾಯಕ ಕೂಲಿ ಕಾರ್ಮಿಕನ ಮೇಲೆ ಗುಂಪು ಹಲ್ಲೆ, ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಈ ರೀತಿಯ ಒಂದು ಗುಂಪು ಹಲ್ಲೆ ಒಬ್ಬ ಅಮಾಯಕನ ಮೇಲೆ ವಿನಾಕಾರಣ ನಡೆದಿರುವಂಥದ್ದು ಈ ಜಿಲ್ಲೆಯಲ್ಲೇ ಮೊದಲು ಅಂತ ಹೇಳಲಿಕ್ಕೆ ಭಾಳ ನೋವಾಗ್ತಾ ಇದೆ. ಅಮಾಯಕ ತಂದೆ ತಾಯಿಯ ಮಗನ ಹತ್ಯೆ, ಕೊಲೆಯ ಕಾರಣ ಏನಾದರೂ ಇರ್ಬೋದು, ಆದರೆ ಕೊಲೆ ಉತ್ತರ ಅಲ್ಲ. ಅದನ್ನೂ ಕೂಡ ಖಂಡಿಸ್ತಾ ಆ ಮನೆಯಲ್ಲಿ ಆ ತಾಯಿ ತಂದೆಗೆ ಮಗನ ಕೊಲೆಯ ನೋವನ್ನು ಭರಿಸುವ ಶಕ್ತಿ ಆ ಭಗವಂತ ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ, 2 ಚೂರಿ ಇರಿತ ಆಗಿದೆ. ಬಹುಶಃ ನಾವು ನಮ್ಮ ಜಿಲ್ಲಾಧ್ಯಕ್ಷರು ಹೋಗಿ ಅಲ್ಲಿಗೆ ಕೂಡ ಭೇಟಿ ಕೊಟ್ಟು ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ದೇವೆ. ಅದಾದ ನಂತರ ಬಂದಿನಿಂದ ಆದಂಥ ಕೆಲವು ತೊಂದರೆಗಳನ್ನ ನಾವು ಈಗಾಗಲೇ ನೋಡಿದ್ದೇವೆ. ಜಿಲ್ಲೆಯ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂಥ ಸಂದರ್ಭ ಇದು. ರಜೆಯ ದಿನ ಇದೆ. ರಜೆ ಇರೋದ್ರಿಂದ ಒಂದಷ್ಟು ಜನ ಮಕ್ಕಳು ಬೇರೆ ಬೇರೆ ಕಡೆಯಿಂದ ಅವರ ಅಜ್ಜಿಯ ಮನೆಗೆ ಬರುವಂಥ ಸಂದರ್ಭ. ಭಾಳ ಒಂದು ಸಂಭ್ರಮ, ಎಲ್ಲ ಕಡೆ ಮದುವೆ, ಬೇರೆ ಬೇರೆ ಸಂಭ್ರಮಗಳು ನಡೀತಾ ಇದೆ. ಪುರ್ಸೊತ್ತೇ ಇಲ್ಲ. ದಿನ ಆದರೆ ಅಲ್ಲಿ ಈ ಶುಭ ಕಾರ್ಯ, ಆ ಶುಭ ಕಾರ್ಯ, ಮದುವೆ, ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಇಂಥ ಒಂದು ಸಂಭ್ರಮದಲ್ಲಿ ಈ ರೀತಿ ಆಗಿರುವುದು ಈ ಜಿಲ್ಲೆಗೆ ಇಡೀ ದೇಶದಲ್ಲೇ ತಲೆ ತಗ್ಗಿಸುವಂಥ ಕೆಲಸ ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇವತ್ತು ಇದರ ನಡುವಿನಲ್ಲಿ ಒಂದು ಸಂತೋಷದ ವಿಚಾರ. ಈ ಜಿಲ್ಲೆಯ ಮಕ್ಕಳು ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪರೀಕ್ಷೆಗಳಲ್ಲಿ ಪಡ್ಕೊಂಡಿದ್ದಾರೆ. ಹಿಂದೆ 10-11 ಸ್ಥಾನದಲ್ಲಿದ್ದಂಥ ಜಿಲ್ಲೆಯ ಫಲಿತಾಂಶ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಪ್ರಥಮ ಸ್ಥಾನದಲ್ಲಿ, ಉಡುಪಿ ಜಿಲ್ಲೆ 2ನೇ ಸ್ಥಾನದಲ್ಲಿ. 4ನೇ ರ್ಯಾಂಕ್ ತೆಗೆದಂಥ ವಿದ್ಯಾರ್ಥಿನಿ ಈ ಜಿಲ್ಲೆಯವಳು. ನಮ್ಮ ಬೆಳ್ತಂಗಡಿಯ 26 ಶಾಲೆಗಳಲ್ಲಿ 100ಕ್ಕೆ 100 ಫಲಿತಾಂಶ ಬಂದಿರುವಂಥ ಸಂತೋಷದ ಸಂದರ್ಭ. ಇದಕ್ಕೆ ಒಂದಷ್ಟು ಶಿಕ್ಷಕರು, ಆ ಶಾಲೆಯ ವ್ಯವಸ್ಥೆಯವರು, ಅವರ ತಂದೆ ತಾಯಿ ಎಲ್ಲರ ಶ್ರಮ. ಆದರೆ ಸಂಭ್ರಮಾಚರಣೆ ಮಾಡಲಿಕ್ಕೆ ಪುರುಸೊತ್ತಿಲ್ಲ. ಇದನ್ನು ಸಂಭ್ರಮಾಚರಣೆ ಮಾಡೋಣ, ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರೆ ಜಿಲ್ಲೆಯ ವಾತಾವರಣ ಇವತ್ತಿಗೂ ಕೂಡ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಇದೆಲ್ಲವನ್ನು ಬದಲಾಗಬೇಕು, ಇಲ್ಲಿ ಶಾಂತಿ ನೆಲೆಯಾಗಬೇಕು. ಇದೆಲ್ಲ ಈ ರೀತಿ ಪರಿಸ್ಥಿತಿ ಇರುವಾಗ ಅವಮಾನಕರ ರೀತಿಯಲ್ಲಿ ಬೆಳ್ತಂಗಡಿಯ ಪ್ರತಿಯೊಬ್ಬ ನಾಗರಿಕರು ತಲೆ ತಗ್ಗಿಸುವ ರೀತಿಯಲ್ಲಿ ಇಲ್ಲಿಯ ಶಾಸಕರು
ಉರಿಯುವ ಜ್ವಾಲೆಗೆ ತುಪ್ಪ ಸುರಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಬೇರೆ ಶಾಸಕರು ಯಾಕೆ ಈ ರೀತಿ ಮಾತಾಡ್ತಿಲ್ಲ? ಇವತ್ತೇನಾದರೂ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು, ಸರ್ಕಾರದ ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡಬೇಕು. ಹೌದು, ಇದು ಸರಿ, ಇದು ಸಂವಿಧಾನದಲ್ಲಿ ಇದಕ್ಕೆಲ್ಲದಕ್ಕೂ ಅವಕಾಶ ಇದೆ. ಇವತ್ತು ಸಂಸದರು ಅವರ ಕಾನೂನಿನ ಚೌಕಟ್ಟಿನಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡುವ ಕೆಲಸ ಮಾಡ್ತಿದ್ದಾರೆ. ಎಲ್ಲಿಯೂ ಕೂಡ ದ್ವೇಷ ಭಾಷಣವನ್ನು ಇಲ್ಲಿಯ ಸಂಸದರು ಮಾಡ್ತಾ ಇಲ್ಲ. ಇಲ್ಲಿಯ ಎಲ್ಲ ಶಾಸಕರು ಸರ್ಕಾರವನ್ನು ಪ್ರತ್ಯೇಕವಾಗಿ ಪ್ರಶ್ನೆ ಮಾಡ್ತಿದ್ದಾರೆ, ಸರ್ಕಾರದ ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಅವರ ವಿರೋಧ ಪಕ್ಷದ ನೆಲೆಗಟ್ಟಿನಲ್ಲಿ ಅವರು ನ್ಯಾಯಯುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬದಲಾಗಿ ಎಲ್ಲಿಯೂ ಕೂಡ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂಥ ದ್ವೇಷದ ಭಾಷಣ ಮಾಡ್ತಾ ಇಲ್ಲ. ಈ ಎಲ್ಲದರ ನಡುವೆ ದ್ವೇಷ ಭಾಷಣವನ್ನು ಮಾಡ್ತಾ ಏಕೈಕ ಶಾಸಕರು ಅದು ಹರೀಶ್ ಪೂಂಜರು. ಇದು ಎಲ್ಲ ಬೆಳ್ತಂಗಡಿಗರಿಗೆ ಅವಮಾನದ ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಒಂದು ಸಾವಾಗಲಿಕ್ಕೆ ಪುರುಸೊತ್ತಿಲ್ಲ. ಬೆಳ್ತಂಗಡಿಯ ಶಾಸಕರು ಸಾವಿನ ಮನೆಯಲ್ಲಿ ರಣಹದ್ದುವಿನ ಹಾಗೆ ಹೋಗಿ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದರು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಫರಂಗಿಪೇಟೆಯಲ್ಲಿ ಒಂದು ದಿಗಂತ್ ಎನ್ನುವ ಹುಡುಗನ ಅಪಹರಣ ಆಯಿತು ಅಂತ ಒಂದು ದೊಡ್ಡ ಗಲಭೆ. ಇಡೀ ಫರಂಗಿಪೇಟೆಯನ್ನು ಸ್ತಬ್ಧ ಮಾಡಿ ಅಲ್ಲಿ ಇಲ್ಲ ಸಲ್ಲದ ಜಿಹಾದಿಗಳು ಬಂದರು, ಜಿಹಾದಿಗಳು ಕೊಂಡೊಯ್ದಿದ್ದಾರೆ, ಅವನನ್ನು ಸಾಯಿಸಿದ್ದಾರೆ, ಮತ್ತೊಂದು ಹೇಳಿ ಇಡೀ ವಾತಾವರಣವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಪೊಲೀಸರ ದಕ್ಷತೆಯಿಂದ ಆ ಹುಡುಗನನ್ನು ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ರು. ಒಂದು ಪರೀಕ್ಷೆಗೆ ಹೆದರಿ ಓಡಿರುವಂಥ ಹುಡುಗನನ್ನು ಹಿಡ್ಕೊಂಡು ರಾಜಕೀಯ ಮಾಡಲಿಕ್ಕೆ ಹೋದರು. ಅದಾದ ನಂತರ ಒಂದು ಸರ್ತಿ ಕೂಡ ಮನೆಗೆ ಹೋಗುವ ಕೆಲಸವನ್ನು ಮಾಡಲಿಲ್ಲ. ಇವತ್ತೊಬ್ಬ ಶಾಸಕನ ಸಾಧನೆಗಳ ಬಗ್ಗೆ ಹೇಳ್ತೇನೆ. ಒಬ್ಬ ಶಾಸಕನ ಹೆಸರಲ್ಲಿ 9 ಕೇಸು, ಬಜ್ಪೆ ಠಾಣೆಯಲ್ಲಿ 1 ಕೇಸು, ಬಂಟ್ವಾಳದಲ್ಲಿ 1 ಕೇಸು, ಬೆಳ್ತಂಗಡಿಯ ಠಾಣೆಯಲ್ಲಿ 5 ಕೇಸು, ಧರ್ಮಸ್ಥಳ ಠಾಣೆಯಲ್ಲಿ 1 ಕೇಸು. ಇದರಲ್ಲಿ ಗುಂಪು ಘರ್ಷಣೆ, ಪೊಲೀಸರ ಮೇಲೆ ಹಲ್ಲೆ, ಅರಣ್ಯ ಅಧಿಕಾರಿಗಳ ಮೇಲೆ ಹಲ್ಲೆ, ಮಹಿಳೆಯರ ಮೇಲೆ ದೌರ್ಜನ್ಯ, ಈ ರೀತಿಯ ಅಶಾಂತಿ ಸೃಷ್ಟಿಸುವಂಥ ಎಲ್ಲ ಕೇಸ್ಗಳನ್ನು ಇಲ್ಲಿಯ ಶಾಸಕರು ತಮ್ಮ ಮೇಲೆ ಹಾಕ್ಕೊಂಡಿದ್ದಾರೆ. ಅವಮಾನಕರ ರೀತಿಯಲ್ಲಿ ಇವತ್ತು ಯಾಕೆ ಇವ್ರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಬಾರ್ದು ಅಂತ ಕೇಳ್ತಾ ಇದ್ದೇನೆ. ಬಹುಶಃ ಈ ಜಿಲ್ಲೆಯ ಶಾಂತಿ ಮರುಕಳಿಸ್ಬೇಕಾದ್ರೆ ಹರೀಶ್ ಪೂಂಜರನ್ನು ಗಡೀಪಾರು ಮಾಡಬೇಕಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಗಡೀಪಾರು ಮಾಡಲಿಕ್ಕೆ ಎಲ್ಲ ರೀತಿಯ ಸನ್ನಿವೇಶವನ್ನು ಅವರು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಇವತ್ತಿಗೂ ನಿನ್ನೆಯೂ ಕೂಡ ಅವರ ಮೇಲೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದರ್ಜಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನು ಹರಿಬಿಡ್ತಾ ಇದ್ದಾರೆ. ಎಲ್ಲಿ ಮಾತಾಡಿದ್ರೂ ದ್ವೇಷವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಏನಾದರೂ ಅವ್ರ ಮನೆಗೆ ಪೊಲೀಸ್ ಕಳಿಸಿದ್ರೆ ಇದು ದ್ವೇಷದ ರಾಜಕಾರಣ. ಪೊಲೀಸ್ ಕಳಿಸಿದ್ರೆ ಸಂಡಾಸ್ನಲ್ಲಿ ಹೋಗಿ ಬಚ್ಚಿಡ್ಕೊಳ್ಳೋದು. ಎಷ್ಟು ಬಾಗಲು ತಟ್ಟಿದ್ರು ಸಂಡಾಸ್ನಿಂದ ಆಚೆ ಬರಲ್ಲ ಹರೀಶ್ ಪೂಂಜರು. ಪೊಲೀಸ್ ಕಳಿಸಿದ್ರೆ ಅಹಮದ್ ಬಾರಿಯನ್ನು ಕರೆಸಿ ಅಲ್ಲಿ ಪಲಾಯನ ಮಾಡುವಂಥ ಕೆಲಸ. ಕಾರ್ಯಕರ್ತರನ್ನು ಮುಂದೆ ಬಿಡೋದು, ಇವರು ಸಂಡಾಸ್ನಲ್ಲಿ ಬಚ್ಚಿಡ್ಕೊಳ್ಳೋದು. ಈ ರೀತಿ ಮಾಡಿ ಇಡೀ ವ್ಯವಸ್ಥೆಯ ವಿರುದ್ಧ ದಾಳಿಯನ್ನು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ, ಏನಾದರೂ ಶಾಂತಿ ನೆಲೆಯೂರಬೇಕಾದ್ರೆ ಹರೀಶ್ ಪೂಂಜರನ್ನು ಈ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು. ಇದು ಹೇಗೆ ಸಾಧ್ಯನಾ? ಅಮಿತ್ ಶಾರನ್ನು ಗುಜರಾತ್ನಿಂದ ಗಡೀಪಾರು ಮಾಡಿದರು, ಆಗ ಅಲ್ಲೊಂದು ಸ್ವಲ್ಪ ಶಾಂತಿ ನೆಲೆ ಆಯಿತು. ಅದೇ ಮಾದರಿಯಲ್ಲಿ ಹರೀಶ್ ಪೂಂಜರನ್ನು ಗಡೀಪಾರು ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ಆಗ್ರಹ ಮಾಡ್ತೇನೆ. ಆ ಕೊಲೆಗಳು ಅಲ್ಲೆಲ್ಲ ಒಂದಷ್ಟು ಕೇಸ್ಗಳಾಯಿತು. ಮತ್ತೆ ಬಂದರೆ ಇಲ್ಲಿ ಬೆಳ್ತಂಗಡಿಯ ವೇದಿಕೆಯಲ್ಲಿ, ನಮ್ಮ ತೆಕ್ಕಾರ್ನ ಗೋಪಾಲಕೃಷ್ಣ ದೇವಸ್ಥಾನದ ವೇದಿಕೆಯಲ್ಲಿ ದ್ವೇಷ ಭಾಷಣ. ಕೃಷ್ಣನ ಕುರಿತು ದಾಸರು ಬರೀತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ, ಸ್ನಾನ ಪಾನ ಜಪ ತಪಗಾಳ ಮಾಡುತ್ತಾ ಕೃಷ್ಣ ಎನಬಾರದೆ, ಶಾಲ್ಯಾರ ಷಡ್ರಸ ತಿಂದು ತೃಪ್ತನಾಗಿ ಕೃಷ್ಣ ಎನಬಾರದೆ. ನಮ್ಮ ನಾಲಿಗೆಯಲ್ಲಿ ಆ ಭಗವಂತನ ಜಪ ಮಾಡ್ತಾ ಇರಬೇಕು. ನಮಗೆ ಪುರುಸೋತು ಸಿಕ್ಕಿದಾಗೆಲ್ಲ ಭಗವಂತನ ಜಪ ಮಾಡಬೇಕು. ನಾಲಿಗೆ ಇರೋದೇ ಒಳ್ಳೆ ಕೆಲಸ ಮಾಡಲಿಕ್ಕೆ, ಒಳ್ಳೆ ಮಾತನ್ನು ಮಾಡಲಿಕ್ಕೆ. ಆದರೆ ಇವತ್ತು ಆ ನಾಲಿಗೆಯನ್ನು ಉಪಯೋಗ ಮಾಡಿಕೊಂಡು ಬೇರೆ ಒಂದು ಧರ್ಮದವ್ರನ್ನ ಅವಹೇಳನ ಮಾಡೋದು, ಅವರ ಧರ್ಮದ ಮಹಿಳೆಯರನ್ನ ಅವಹೇಳನ ಮಾಡೋದು, ಅವರ ಧರ್ಮದ ಪದ್ಧತಿಗಳನ್ನು ಅವಹೇಳನ ಮಾಡೋದು, ಅವರ ಧರ್ಮದ ಧಾರ್ಮಿಕ ಕೇಂದ್ರಗಳಲ್ಲಿ ಶಸ್ತ್ರಾಸ್ತ್ರಗಳ ಶೇಖರಣೆ ಆಗಿದೆ ಅನ್ನುವ ರೀತಿಯಲ್ಲಿ ಇವರು ಹೇಳೋದು ಯಾಕೆ ಬೇಕು ಸ್ವಾಮಿ? ನಮ್ಮ ಗೀತೆಯಲ್ಲಿ ಹೇಳ್ತಾರೆ, ವಸುದೇವ ವಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ವಸುದೇವನ ಸುತ ದೇವ ಅಂತಾರೆ. ಯಾರು ವಸುದೇವ? ಈ ವಸುದೇವನ ತಂದೆ, ಕೃಷ್ಣನ ತಂದೆ ವಸುದೇವರ ವಿಚಾರದಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ವಿಶಾಲವಾದ ಕಲ್ಪನೆ ಇದೆ, ವಸುದೈವ ಕುಟುಂಬಕಂ ಅನ್ನುವ ಕಲ್ಪನೆ.
ಪ್ರಪಂಚದಲ್ಲಿ ನಮ್ಮ ಕರ್ನಾಟಕ ಅಲ್ಲ, ನಮ್ಮ ಭಾರತ ಅಲ್ಲ, ಇಡೀ ದೇಶ, ಇಡೀ ಪ್ರಪಂಚದವರು ಒಂದು ಕುಟುಂಬ ಅನ್ನುವ ವಿಶಾಲವಾದ ಕಲ್ಪನೆ ನಮ್ಮ ಹಿಂದೂ ಧರ್ಮದಲ್ಲಿದೆ. ಇವತ್ತು ಎಲ್ಲರನ್ನ ನಾವು ಒಪ್ಕೊಂಡಿದ್ದೇವೆ. ಆದರೂ ಕೂಡ ಇಲ್ಲಿ ದ್ವೇಷವನ್ನು ಕಕ್ಕುವಂಥ ಕೆಲಸ. ಇವತ್ತಿನವರೆಗೂ ಒಂದೇ ಒಂದು ದೇವಾಲಯದ ನಿರ್ಮಾಣ ಹರೀಶ್ ಪೂಂಜರು ಖಂಡಿತವಾಗ್ಲೂ ಮಾಡಿಲ್ಲ. ಯಾರೋ ಕಟ್ಟಿರುವ ದೇವಸ್ಥಾನಕ್ಕೆ ಹೋಗಿ ಬ್ರಹ್ಮಕಲಶದ ಅಧ್ಯಕ್ಷರಾಗಿರ್ಬೋದು, ದೇವಸ್ಥಾನದ ಭೂಮಿ ಪೂಜೆ ಆಗೋಕ್ಕಿಂತ ಮುಂಚೆ ಇವರು ಬ್ರಹ್ಮಕಲಶದ ಅಧ್ಯಕ್ಷರಾಗಿರುವ ನಿದರ್ಶನಗಳು ಬೆಳ್ತಂಗಡಿಯಲ್ಲಿದೆ. ಇವರು ಹೋಗಿರುವ ಬ್ರಹ್ಮಕಲಶದಲ್ಲಿ ಏನೇನು ಅವಾಂತರಗಳು ಮಾಡಿದ್ದಾರೆ ಎಲ್ಲದರ ಪಟ್ಟಿ ನಮ್ಮ ಹತ್ರ ಇದೆ. ಬ್ರಹ್ಮಕಲಶದಲ್ಲಿ ಸಾಲ ಮಾಡಿ ಅಲ್ಲಿಯ ವ್ಯವಸ್ಥಾಪನಾ ಸಮಿತಿಯವರು ನೇಣಿಗೆ ಶರಣಾಗುವ ಪರಿಸ್ಥಿತಿ ಕೂಡ ಉಂಟು ಮಾಡಿರುವುದು ನಾವು ಈಗಾಗಲೇ ನೋಡಿದ್ದೇವೆ. ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ ಸುಳ್ಳು ಭಾಷಣ, ದ್ವೇಷ ಕಾರೋದು, ಅಲ್ಲಿ ಇಬ್ಬರ ಮಧ್ಯೆ ಜಗಳ ತರೋದು, ಸರ್ಕಾರದ ವಿರುದ್ಧ ಮಾತಾಡೋದು, ಇದೇ ಕೆಲಸ ಎಲ್ಲ ಬ್ರಹ್ಮಕಲಶದಲ್ಲಿ ಆಗಿರುವಂಥದ್ದನ್ನು ನಾವು ನೋಡಿದ್ದೇವೆ. ಪಾಪ ನಮ್ಮ ತೆಕ್ಕಾರ್ನ ಗೋಪಾಲಕೃಷ್ಣ ದೇವಸ್ಥಾನದ ಆ ಭಕ್ತರು ಭಾಳ ಕಷ್ಟದಿಂದ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅವರ ಭಕ್ತಿಯ ಪರಾಕಾಷ್ಠೆ ಅಂತಲೇ ಹೇಳ್ಬೋದು. ಒಂದು ದೇವಸ್ಥಾನ ಕಟ್ಟೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಭೂಮಿನ ಗುರುತಿಸಬೇಕು, ಸರ್ಕಾರದ ಭೂಮಿ ಇದ್ದರೆ ಅದಕ್ಕೆ ಸರಿಯಾದ ದಾಖಲೆಗಳನ್ನು ಮಾಡಬೇಕು, ಅಷ್ಟಮಂಗಳ ತಾಂಬೂಲ ಪ್ರಶ್ನೆಗಳನ್ನು ಮಾಡಬೇಕಾಗ್ತದೆ, ಅಲ್ಲಿಂದ ವಾಸ್ತು ತಜ್ಞರ ಸಲಹೆಗಳನ್ನು ತಗೋಬೇಕಾಗ್ತದೆ, ಕಲ್ಲು ಮಣ್ಣು ಮರ ಕಬ್ಬಿಣ ಎಲ್ಲವನ್ನು ಕ್ರೋಢೀಕರಿಸಬೇಕು. ಒಬ್ಬನ ಕೈಯಲ್ಲಿ ದೇವಸ್ಥಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚಂದ ಎತ್ತಬೇಕಾಗ್ತದೆ, ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೇಳಬೇಕಾಗ್ತದೆ, ಬೇರೆ ಬೇರೆ ಊರಿಗೆ ಹೋಗಬೇಕಾಗ್ತದೆ. ಇದೆಲ್ಲವನ್ನು ಮಾಡಿ ಅಲ್ಲಿ ದೇವರ ನಿರ್ಮಾಣ ಮಾಡಬೇಕಾಗ್ತದೆ, ಧಾರ್ಮಿಕ ವಿಧಿ ವಿಧಾನಗಳನ್ನು ಚಾಚೂ ತಪ್ಪದೆ ಮಾಡಬೇಕಾಗ್ತದೆ. ಇದೆಲ್ಲ ಮಾಡಿ ಒಂದು ವೇದಿಕೆ ನಿರ್ಮಾಣ ಮಾಡಬೇಕು, ಬ್ರಹ್ಮಕಲಶದ ಅತಿಥಿಗಳನ್ನು ಕರಿಬೇಕು, ಇವರೆಲ್ಲದು ಮಾಡಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು. ಇಷ್ಟು ಕಷ್ಟಕರ ರೀತಿಯಲ್ಲಿ ಮಾಡಿದಂಥ ವೇದಿಕೆಗೆ ಬಂದು ಒಂದು ಧರ್ಮದವ್ರನ್ನ ಅವಹೇಳನ, ಅದು ಯಾವ ಧರ್ಮದವ್ರನ್ನ ಅವಹೇಳನ? ಒಂದು ತೆಕ್ಕಾರನ್ನು ಒಂದು ಭೂಪ್ರದೇಶದಲ್ಲಿ ಎಲ್ಲರೂ ಸಾಮರಸ್ಯದಿಂದಿದ್ದಾರೆ. ಆ ದೇವಸ್ಥಾನಕ್ಕೆ ಜಾಗ ಇಲ್ಲ ಅಂತ ಹೇಳಿದಾಗ, ಪಾರ್ಕಿಂಗ್ ಜಾಗ ಇಲ್ಲದ ಅಂತ ಹೇಳಿದಾಗ ಅಲ್ಲೇ ಇರುವ ಒಂದು ಮುಸ್ಲಿಂ ಸಮುದಾಯದವರು ಅದಕ್ಕೆ ಜಾಗವನ್ನು ಕೊಡ್ತಾರೆ. ಅಲ್ಲಿ ವೇದಿಕೆ ನಿರ್ಮಾಣ ಮಾಡಲಿಕ್ಕೆ ಜಾಗವನ್ನು ಕೊಡ್ತಾರೆ. ಅಲ್ಲಿಗೆ ನೀರಿಲ್ಲ ಅಂತ ಹೇಳಿದಾಗ ಅಲ್ಲಿ ನೀರು ಕೊಡಲಿಕ್ಕೆ ಜಾಗ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಾರೆ. ಅಲ್ಲಿ ರಸ್ತೆಗೆ ತಡೆ ಆಗ್ತಿದೆ ಅಂತ ಹೇಳಿದಾಗ ಅವರ ಪಟ್ಟ ಭೂಮಿಯಿಂದ ಒಂದಷ್ಟು ಜಾಗವನ್ನು ಬಿಟ್ಕೊಡ್ತಾರೆ. ಅದನ್ನು ಮನಗಂಡಂಥ ದೇವಸ್ಥಾನದ ಸಮಿತಿಯವರು ಊರಿನ ಎಲ್ಲ ಮಸೀದಿಗಳಿಗೆ ತೆರಳಿ ಅವರೇ ಆಹ್ವಾನವನ್ನು ಕೊಡ್ತಾರೆ. ಅತಿಥಿ ದೇವೋಭವ ಅನ್ನುವ ಒಂದು ಕಲ್ಪನೆ ಇರುವಂಥ ಈ ಹಿಂದೂ ಧರ್ಮದಲ್ಲಿ ಮನೆಗೆ ಬಂದಂಥ ಅತಿಥಿಗೆ ನೀವು ಕಂತ್ರಿಗಳು, ನೀವು ಬ್ಯಾರಿಗಳು ಅಂತ ನಿಂದನೆ ಮಾಡುವುದು ಇದು ಯಾವ ಧರ್ಮ? ಯಾವ ಹಿಂದೂ ಧರ್ಮ ಇದನ್ನು ಪ್ರತಿಪಾದನೆ ಮಾಡಿದೆ ಅಂತ ನಾನು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಷ್ಟು ಆದರೂ ಕೂಡ ಅಲ್ಲಿ ಯಾವುದೋ ಟ್ಯೂಬ್ಲೈಟ್ ಕದ್ರು, ಅಲ್ಲಿ ಯಾವುದೋ ಡೀಸೆಲ್ ಕದ್ರು. ಯಾವ ಕಾಲದಲ್ಲಿದ್ದೀರಾ ಸ್ವಾಮಿ? ಯಾರಿವತ್ತು ಡೀಸೆಲ್ ಕದೀತಾರೆ? ಊರಲ್ಲಿ ಎಲ್ಲ ಕಡೆ ಪೆಟ್ರೋಲ್ ಬಂಕ್ಗಳಿದೆ. ಇವತ್ತು ಡೀಸೆಲ್ ಕದಿಯುವಂಥ ಕೇಸ್ಗಳು ಒಂದೂ ಕೂಡ ಇಲ್ಲ. ಟ್ಯೂಬ್ಲೈಟಾ? ಒಂದು ಕೇಸ್ ನೀವು ಕೊಡಿ, ನೀವೊಬ್ಬರು ಶಾಸಕರು, ನೀವು ಒಂದು ಫೋನ್ ಮಾಡಿಕೊಟ್ರೆ ಪೊಲೀಸವ್ರು ಬರ್ತಾರೆ, ದಸ್ತಗಿರಿ ಮಾಡ್ತಾರೆ. ಯಾರಾದರೂ ಟ್ಯೂಬ್ಲೈಟ್ ಹೊಡೆದಿದ್ರೆ, ಯಾರಾದರೂ ಡೀಸೆಲ್ ಕದ್ದಿದ್ರೆ ಅವ್ರನ್ನ ಸ್ಟೇಷನ್ಗೆ ಅರೆಸ್ಟ್ ಮಾಡ್ತಾರೆ. ಒಂದು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ನೀವು? ಏಕಾಏಕಿ ಯಾವುದೋ ಒಂದು ಕ್ಷುಲ್ಲಕ ಕಾರಣ ಯಾರೋ ಡೀಸೆಲ್ ಕದ್ದಿದ್ದಾರೆ ಅಂತೇಳಿ ನೀವು ಒಂದು ಧರ್ಮವನ್ನು, ಒಂದು ಜನಾಂಗವನ್ನು ಕಂತ್ರಿಗಳಂತ ಕರಿತೀರ. ಇಷ್ಟು ಅವಮಾನ ರೀತಿಯಲ್ಲಿ ಇವತ್ತು ಗೋಪಾಲಕೃಷ್ಣ ದೇವಸ್ಥಾನ ಅಂತ ನಾವೇನಾದರೂ ಸರ್ಚ್ ಮಾಡಲಿಕ್ಕೆ ಹೋದರೆ ಈ ದ್ವೇಷ ಭಾಷಣದ ಪಟ್ಟಿ ಬರ್ತಾ ಇದೆ. ಇಡೀ ಕರ್ನಾಟಕ ರಾಜ್ಯದವರು ಇವತ್ತು ತೆಕ್ಕಾರ್ನ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಆಗಿರುವಂಥ ಈ ಭಾಷಣದ ಬಗ್ಗೆ ಮಾತಾಡ್ತಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬಹುಶಃ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬ್ರಹ್ಮಕಲಶ ಆಗುವಂಥ ಜಿಲ್ಲೆ ಬೇರೆ ಯಾವುದೂ ಇಲ್ಲ. ಇಷ್ಟು ದೇವಸ್ಥಾನ ಪೂಜೆ, ದೈವಾರಾಧನೆ, ಭೂತಾರಾಧನೆ, ನಾಗಾರಾಧನೆ ಆಗುವಂಥ ಕ್ಷೇತ್ರ ಈ ಭಾರತ ದೇಶದಲ್ಲಿ ಇನ್ನೊಂದಿಲ್ಲ. ಇಷ್ಟು ಉರುಸುಗಳು, ಇಷ್ಟು ಸಾಂತಮಾರಿಗಳು, ಇಷ್ಟು ಜೈನ ಬಸದಿಗಳ ಜೀರ್ಣೋದ್ಧಾರ ಬಹುಶಃ ಇನ್ನೆಲ್ಲೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸಾಮರಸ್ಯದ ನೆಲೆನಾಡಿನಲ್ಲಿ ಒಂದು ಮಲ್ಲಿಗೆ, ಇಲ್ಲಿಯ ಕಣಕಣದಲ್ಲಿ ಸಾಮರಸ್ಯ ಇದೆ, ಇಲ್ಲಿ ಕಣಕಣದಲ್ಲಿ ದೈವತ್ವ ಇದೆ. ಒಂದು ಮಲ್ಲಿಗೆ ಈ ನಾಡಿನ ಸಾಮರಸ್ಯದ ಬಗ್ಗೆ ಸಾರಿ ಸಾರಿ ಹೇಳುತ್ತೆ. ಇಲ್ಲಿಯ ಮಂಗಳೂರು ಮಲ್ಲಿಗೆ ಬೆಳೆಯೋದು ಕ್ರೈಸ್ತರು, ಅದನ್ನು ಮಾರಾಟ ಮಾಡೋದು ಮುಸಲ್ಮಾನರು, ಅದನ್ನು ಖರೀದಿ ಮಾಡಿ ದೇವರ ಶ್ರೀಮುಡಿಗೆ ಏರಿಸುವಂಥವ್ರದ್ದು ಹಿಂದೂ ಧರ್ಮದವರು. ಈ ಒಂದು ಮಲ್ಲಿಗೆ ಇಡೀ ಪ್ರಪಂಚಕ್ಕೆ ಸಾಮರಸ್ಯದ ಸುವಾಸನೆಯನ್ನು, ಕಂಪನ್ನು ಹರಡಿಸುವ ಕೆಲಸವನ್ನು ಮಾಡುತ್ತೆ.
ಇಲ್ಲಿಯ ಭಕ್ತಿಗೆ ಮೆಚ್ಚಿ ಆ ಕನಕನಿಗೆ ಕೃಷ್ಣನೇ ತಿರುಗುವಂಥ ಭಕ್ತಿಯ ಪರಾಕಾಷ್ಠೆಯನ್ನು ಈ ತಾಲೂಕು ಈ ಜಿಲ್ಲೆ ನೋಡಿದೆ. ಬಪ್ಪ ಬ್ಯಾರಿ ಅನ್ನೋನಿಗೆ ದೇವಿ ದರ್ಶನ ಮಾಡಿದಂಥ ಪುಣ್ಯ ನೆಲೆನಾಡಿದು. ಇಂಥ ಒಂದು ನೆಲೆನಾಡಿನಲ್ಲಿ ನೀವು ಬಂದು ಈ ರೀತಿಯ ದ್ವೇಷವನ್ನು ಬಿತ್ತುವಂಥ ಕೆಲಸ ಇವತ್ತು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಕೂಡ ಇಲ್ಲ. ಕಠೋರವಾದಿಗಳು ನಮ್ಮ ಸಿದ್ಧಾಂತ ಎಲ್ಲವನ್ನ ಇವತ್ತು ಬಿಟ್ಟು ಜಿಲ್ಲೆಯ ಶಾಂತಿಗೆ ಎಲ್ಲರೂ ಕೆಲಸವನ್ನು ಮಾಡ್ತಿರುವಾಗ ಜಿಲ್ಲೆಯಲ್ಲಿ ಏಕೈಕ ವ್ಯಕ್ತಿ ಇಲ್ಲಿಯ ಶಾಂತಿಗೆ ಭಂಗ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಯಿತು, ಇದೆಲ್ಲ ಸಮಸ್ಯೆಗಳು ಬಂತು. ಉಸ್ತುವಾರಿ ಸಚಿವರು ಬಂದರು. ಅವರೊಂದಿಗೆ ರಾಜ್ಯ ಸರ್ಕಾರ ಗೃಹ ಮಂತ್ರಿಯವ್ರನ್ನ ಕೂಡ ಕರೆಸಿದ್ರು. ಇಲ್ಲಿಗೆ ಬಂದು ಎಲ್ಲ ಅಧಿಕಾರಿಗಳನ್ನು ಅವರು ಒಂದು ಸಮಾಲೋಚನೆ ನಡೆಸಿ ಜನರಲ್ಲಿ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರು. ಪೊಲೀಸ್ ಇಲಾಖೆಯವರು ತಮ್ಮ ದಕ್ಷತೆಯನ್ನು ಮೆರೆದ್ರು. ಶರವೇಗದಲ್ಲಿ ಎಲ್ಲ ಶಂಕಿತರನ್ನು ಬಂಧಿಸಿದ್ದಾರೆ. ಎಲ್ಲ ಕಡೆ ತನಿಖೆ ಬೇರೆ ಬೇರೆ ಹಂತದಲ್ಲಿ ಪ್ರಗತಿಯಲ್ಲಿದೆ. ಈ ಎಲ್ಲ ಆದ ನಂತರವೂ ಕೂಡ ಉಸ್ತುವಾರಿ ಸಚಿವರನ್ನು ನಿಲ್ಲಿಸೋದು. ನೀವು ಉಸ್ತುವಾರಿ ಸಚಿವರನ್ನ ನೀವು ಪ್ರೊಫೆಷ್ನಲ್ ಲೆವೆಲಲ್ಲಿ ಯಾವ ರೀತಿ ಬೇಕಾದರೂ ನಿಂದನೆ ಮಾಡಿ, ಅದಕ್ಕೆ ಅವರು ಉತ್ತರ ಕೊಡ್ತಾರೆ. ಉಸ್ತುವಾರಿ ಸಚಿವರನ್ನ ನಿಂದಿಸುವಾಗ ಅವರ ಧರ್ಮಪತ್ನಿಯನ್ನು ನಿಲ್ಲಿಸೋದು, ಅವರ ಧರ್ಮಪತ್ನಿ ಬುರ್ಕಾದಾರಿಯೋ ಇನ್ನೊಂದೋ ನಿಮಗೆ ಯಾಕೆ ಸ್ವಾಮಿ? ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಬುರ್ಕಾ ಹಾಕ್ಲಿಕ್ಕೆ ಅವರು ಬಲವಂತವನ್ನು ಅದೇನಾದರೂ ಮಾಡ್ತಾ ಇದ್ದಾರೆ? ಅವರ ಧರ್ಮಪತ್ನಿ ಯಾವುದೇ ಧರ್ಮಕ್ಕೆ ಸೇರಿರಲಿ 30 ವರ್ಷದಿಂದ ಒಂದು ಸೊಗಸಾದ ಸಂಸಾರವನ್ನು ಮಾಡಿದ್ದಾರೆ. ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನು ಕೊಟ್ಟಂಥ ಒಂದು ಕುಟುಂಬ ಅದು. ಈ ರಾಜ್ಯಕ್ಕೆ ಬೇರೆ ಬೇರೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ತಮ್ಮ ಇಡೀ ಜೀವನವನ್ನು ಈ ರಾಜ್ಯಕ್ಕೆ ಮುಡುಪಾಗಿಟ್ಟಿರುವಂಥ ಒಂದು ಹೆಮ್ಮೆಯ ಕುಟುಂಬ ದಿನೇಶ್ ಗುಂಡೂರಾವ್ ಕುಟುಂಬ. ಅವರ ಕುಟುಂಬಕ್ಕೆ ಜಿಹಾದಿ ಅನ್ನೋ ವಿಚಾರವನ್ನು ಹೇಳ್ತಿದ್ದೀರಿ. ರಿವರ್ಸ್ ಜಿಹಾದಿ. ನಿಮ್ಮ ಪಕ್ಷದಲ್ಲಿರುವವರ ಯಾರ್ಯಾರು ಅನ್ಯ ಧರ್ಮದವ್ರನ್ನ ಮದುವೆ ಆಗಿದ್ದಾರೆ ಅಂತ ನಾವೇನು ಪಟ್ಟಿ ಕೊಡಲಾ? ಏನು ನಿಮ್ಮ ಪಕ್ಷದಲ್ಲಿ ಯಾರು ಬೇರೆ ಧರ್ಮದವ್ರನ್ನ ಮದುವೆ ಆಗೇ ಇಲ್ವಾ? ಶಾನವಾಜ್ ಹುಸೇನ್ ಯಾರು? ಅಬ್ಬಾಸ್ ಮುಖ್ತಾರ್ ನಖ್ವಿ ಯಾರು? ಸುಬ್ರಹ್ಮಣ್ಯ ಸ್ವಾಮಿಯ ಅಳಿಯ ಯಾರು? ನಿಮ್ಮ ಪರಮೋಚ್ಚ ನಾಯಕರು ನಿಮ್ಮ ಕಚೇರಿಯಲ್ಲಿ ಅವರ ಫೋಟೋ ಹಾಕಿದಿರಲ್ಲ, ಅವರ ಮಕ್ಕಳ ಸಂಬಂಧಗಳ ಬಗ್ಗೆ ನಾವು ನಾವಿದನ್ನು ವಿರೋಧ ಮಾಡಲ್ಲ. ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ನಾವು ಯಾವ ಧರ್ಮ ಯಾವ ಜಾತಿಯವ್ರನ್ನ ಬೇಕಾದರೂ ಮದುವೆ ಆಗ್ಬೋದು, ಅದನ್ನು ನಾವು ವಿರೋಧ ಮಾಡಲಿಕ್ಕೆ ಹೋಗಲ್ಲ. ಆದರೆ ಒಂದು ವಿಚಾರ ಬಂದಾಗ ಅವರ ಕುಟುಂಬದ ಬಗ್ಗೆ ಅವಹೇಳನ ಮಾಡೋದು, ಅವರ ಧರ್ಮದ ಬಗ್ಗೆ ಅವಹೇಳನ ಮಾಡೋದು, ಇದು ಎಲ್ಲಿಯ ಸಂಸ್ಕೃತಿ ಅಂತ ಕೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಖಾದರ್ ಅವರ ಬಗ್ಗೆ ಮಾತಾಡ್ತಾರೆ. ನಮ್ಮ ಜಿಲ್ಲೆಯ ಒಬ್ಬ ಹೆಮ್ಮೆಯ ನಾಯಕ. ಬಹುಶಃ ವೈಕುಂಠ ಬಾಳಿಗರಾದ ಮೇಲೆ ಈ ಜಿಲ್ಲೆಯಿಂದ ಸ್ಪೀಕರ್ ಆಗಿ ಆಯ್ಕೆಯಾಗಿರುವಂಥ 2ನೇ ವ್ಯಕ್ತಿ. ಹಿಂದೂ ಧರ್ಮದ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಜೈನ ಧರ್ಮದ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಔರಾ ಧರ್ಮದ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ, ಚರ್ಚ್ಗೆ ಹೋಗ್ತಾರೆ, ಮಸೀದಿಗೆ ಹೋಗ್ತಾರೆ, ದೇವಾಲಯಕ್ಕೆ ಹೋಗ್ತಾರೆ, ಭೂತಾರಾಧನೆಗೆ ಹೋಗ್ತಾರೆ, ಕೊರಗಜ್ಜನ ಕೋಲಗೆ ಹೋಗ್ತಾರೆ. ಎಲ್ಲ ಕಡೆ ಹೋಗಿ ಒಂದು ಸಾಂಸ್ಕೃತಿಕ ನಂಟು, ಒಂದು ಸಾಂಸ್ಕೃತಿಕ ಕೊಂಡಿಯಾಗಿ, ಒಂದು ಶಾಂತಿದೂತನಾಗಿ ಈ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರನ್ನ ನೀವು ಮುಸಲ್ಮಾನ ಎನ್ನುವ ಹೆಸರಿನಲ್ಲಿ ಕೂಗುವಂಥದ್ದು, ಅವರ ವಿಚಾರ ನಮಗೆ ಗೊತ್ತು, ಅವರ ಕುಟುಂಬದ ವಿಚಾರ ಅಂತ ಗೊತ್ತು ಅಂತ ಅವರ ಕುಟುಂಬದ ಬಗ್ಗೆ ಅವಹೇಳನ ಮಾಡೋದು. ನಿಮಗೆ ನಾನೊಂದು ಸವಾಲನ್ನು ಹಾಕ್ತಾ ಇದ್ದೇನೆ. ನಿಮಗೆ ಕಿಂಚಿತ್ತು ಇದರ ಬಗ್ಗೆ ಏನಾದರೂ ಲವಲೇಶದಷ್ಟು ನಿಮ್ಮಲ್ಲಿ ಮಾನ ಅಂತಿದ್ರೆ ನೀವು ವಿಧಾನಸಭೆಗೆ ಬಹಿಷ್ಕಾರ ಹಾಕಿ ನೀವು ಅಲ್ಲಿಗೆ ಹೋಗೋದನ್ನು ನಿಲ್ಲಿಸಿ. ಯಾಕಂತ ಹೇಳಿದ್ರೆ ನೀವು ಪ್ರಮಾಣ ವಚನ ಮಾಡಿರೋದು ಯಾವುದೋ ರಾಷ್ಟ್ರಪತಿಯ ಮುಂದೆ ಅಲ್ಲ, ನೀವು ಪ್ರಮಾಣ ವಚನ ಮಾಡಿರೋದು ಇದೇ ಖಾದರ್ ಅವರ ಮುಂದೆ ನಿಂತ್ಕೊಂಡು ಅಂತ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ಬಹಿಷ್ಕಾರ ಹಾಕಿ, ಖಾದರ್ ಅವರವ್ರು ಅಲ್ಲಿರೋರ್ಗೂ ನಾನು ಹೋಗೋದೇ ಇಲ್ಲ ಅಂತ ನೀವು ಬಹಿಷ್ಕಾರ ಹಾಕಿ ನೋಡೋಣ. ಅಲ್ಲಿಗೆ ಹೋಗಬೇಕು, ಅವ್ರ ಹತ್ರ ಚೆನ್ನಾಗಿ ಮಾತಾಡಬೇಕು, ಕೆಲಸ ಇದ್ದಾಗ ಅವ್ರ ಹತ್ರ ಹೋಗ್ತೀರಾ, ಮತ್ತೆ ಹಿಂದೆ ನಿಂತ್ಕೊಂಡು ಅವರನ್ನು ಬೈಯೋದು. ಇವತ್ತು ನಮ್ಮ ಪರಿಸ್ಥಿತಿ, ಬೆಳ್ತಂಗಡಿಯವರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಈ ದ್ವೇಷಕಾರುವ ವ್ಯಕ್ತಿ, ಈ ದ್ವೇಷ ಕಕ್ಕುವ ವ್ಯಕ್ತಿಯಿಂದ ಇಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ಮೂಡುಬಿದ್ರೆಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಪುತ್ತೂರಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. 50-60 ಶಾಸಕರು ಎಲ್ಲಿದ್ದಾರೆ ಎಲ್ಲರೂ ಹೋಗಿ ಮುಖ್ಯಮಂತ್ರಿ ಹತ್ರ, ಸಂಬಂಧಪಟ್ಟ ಇಲಾಖೆ ಹತ್ರ ಹೋಗಿ ಮಾತನಾಡಿ ಅವರವರ ಕ್ಷೇತ್ರಕ್ಕೆ ಅನುದಾನವನ್ನು ತರ್ತಾ ಇದ್ದಾರೆ. ಪೇಪರನ್ನು ತೆಗೆದ್ರೆ ಅಲ್ಲಿ ಗುದ್ದಲಿ ಪೂಜೆ ಆಯಿತು, ಮೂಡುಬಿದ್ರೆಯಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆಯಿತು, ಇಲ್ಲಿ ಗುದ್ದಲಿ ಪೂಜೆ ಮಾಡಿದ್ರು, ಪುತ್ತೂರಿನಲ್ಲಿ ಗುದ್ದಲಿ ಪೂಜೆ ಮಾಡಿದ್ರು, ವೇದವ್ಯಾಸ ಕಾಮತ್ನವ್ರಿಗೆ ಇಷ್ಟು ಅನುದಾನ ಬಂತು. ಎಲ್ಲ ನೋಡಿದಾಗ ನಮಗೆ ಜಿಲ್ಲೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿದ್ರು ಅನಿಸ್ತಾ ಇದೆ. ಆದರೆ ಬೆಳ್ತಂಗಡಿಯಲ್ಲಿ ಯಾವ ಅಭಿವೃದ್ಧಿಯೂ ಇಲ್ಲ. ಯಾಕೆ? ಉಸ್ತುವಾರಿ ಸಚಿವರಿಗೆ ಬೈಯೋದು, ದ್ವೇಷಕಾರದು,
ಮುಖ್ಯಮಂತ್ರಿಯವರು ಕೊಲೆಗಡುಕ ರಕ್ತಪಾತ ಮಾಡಿದ್ದಾರೆ ಅಂತ ಅವ್ರಿಗೆ ಬೈಯೋದು, ಖಾದರ್ ಅವ್ರಿಗೆ ಬೈಯೋದು, ಎಲ್ಲ ಸಚಿವರಿಗೆ ಇವರು ದ್ವೇಷ ಮಾಡ್ತಾ ಇದ್ರೆ ಎಲ್ಲಿ ಅಭಿವೃದ್ಧಿ ನೋಡಲಿಕ್ಕೆ ಸಾಧ್ಯ? ಇವತ್ತು ಎಷ್ಟು ರಸ್ತೆಗಳಿಗೆ ನೀವು ಅನುದಾನ ತರುವಂಥ ಕೆಲಸವನ್ನು ಮಾಡಿದ್ದೀರಿ. ಇವರು ಎಷ್ಟು ದ್ವೇಷವನ್ನು ಕಾರ್ತಾರೋ ಅಷ್ಟು ನಮ್ಮ ರಸ್ತೆಗೆ ಅನುದಾನ ಬರಲ್ಲ. ಇವರು ಎಷ್ಟು ದ್ವೇಷ ಕಾರ್ತಾರೋ ಅಷ್ಟು ನಮ್ಮ ಕಿಂಡಿ ಅಣೆಕಟ್ಟುಗಳು ತಡೆಗೋಡೆಗಳು ಆಗಲ್ಲ. ಇವರು ಎಷ್ಟು ದ್ವೇಷ ಕಾರ್ತಾರೋ ಅಷ್ಟು ಬಡವರಿಗೆ ಇಲ್ಲಿ ಮನೆ ಸಿಗುವಂಥ ಕೆಲಸ ಆಗಲ್ಲ. ಇವರು ಎಷ್ಟು ದ್ವೇಷ ಕಾರ್ತಾರೋ ಅಷ್ಟು ಬೋರ್ವೆಲ್ಗಳು, ಗಂಗಾ ಕಲ್ಯಾಣ ಯೋಜನೆ ಯಾವುದು ಕೂಡ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾವುದೇ ಅಧಿಕಾರಿ, ಯಾವುದೇ ಶಾಸಕರು, ಯಾವುದೇ ಸಚಿವರ ಹತ್ರ ಹೋಗಿ ಬೆಳ್ತಂಗಡಿ ಅಂತ ಹೇಳಿದ್ರೆ ಯಾರು ಆ ದ್ವೇಷ ಕಾರುವ ವ್ಯಕ್ತಿಯ ಕ್ಷೇತ್ರಕ್ಕೆ ಯಾವ ಅನುದಾನನೂ ಬೇಡ ಅನ್ನೋ ಪರಿಸ್ಥಿತಿ ಉದ್ಭವ ಆಗಿದೆ. ಜನತೆಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ, ಇಂಥ ಒಬ್ಬ ವ್ಯಕ್ತಿಯ ದ್ವೇಷ ಕಾರುವ ಚಾಳಿಯಿಂದ ಬೆಳ್ತಂಗಡಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಹಠ ಮಾಡಿ, ನಿಮ್ಮ ಹಠಕ್ಕೆ, ನಿಮ್ಮ ಪ್ರತಿಭಟನೆಗೆ ನಾವು ನಿಮ್ಮ ಜೊತೆ ಸೇರ್ತೀವಿ. ಒಳ್ಳೆ ವಿಚಾರಕ್ಕೆ ಮಾಡಿ. ಯಾವುದಾದ್ರೂ ಅಕ್ರಮ ಸಕ್ರಮದ ಮೀಟಿಂಗ್ಗಳು ನೀವು ಮಾಡಿದ್ರೆ, ನಿಮ್ಮ ಅವಧಿಯಲ್ಲಿ ಎಷ್ಟು ಅಕ್ರಮ ಸಕ್ರಮದ ಬೈಠಕ್ ಮಾಡಿದ್ರಿ? ಎಷ್ಟು ಅಕ್ರಮ ಸಕ್ರಮ ಮಂಜೂರು ಡಿನೋಟಿಸನ್ನು ನೀವು ಕೊಟ್ರಿ? ಒಂದು. ಅದಾದ ನಂತರ ನಮ್ಮ ಈ ಬಾರಿ ಎಷ್ಟು ಅಕ್ರಮ ಸಕ್ರಮ ಮೀಟಿಂಗ್ ಮಾಡಿದ್ರಿ? ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ ತಿಂಗಳಿಗೆ ಒಂದು ಸತಿ KDP ಮೀಟಿಂಗ್ ಆಗ್ತಾ ಇದೆ. 2 ವರ್ಷ ಆಯಿತು ಬೆಳ್ತಂಗಡಿಯಲ್ಲಿ ಇನ್ನೂ ಒಂದೇ ಒಂದು KDP ಮೀಟಿಂಗ್ ಆಗಿಲ್ಲ. KDP ಸದಸ್ಯರನ್ನ ಕೇಳಿದ್ರೆ, ಇಒನ ಕೇಳಿದ್ರೆ ಅದು ಶಾಸಕರ ಇದು ಅವರ ಇದಕ್ಕೆ ಬಿಟ್ಟಿರೋದು. ಅವರು ಹೇಳಿದ ದಿವಸ ನಾವು ಮಾಡ್ತೀವಿ, ಅವ್ರು ಮಾಡಲಿಕ್ಕೆ ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಹೋಗಿ ಉಸ್ತುವಾರಿ ಸಚಿವರನ್ನ ಪ್ರಶ್ನೆ ಮಾಡಿ ಅಂತ ಹೇಳಿದ್ರೆ KDPಗೆ ಹೋಗಿ ಅಲ್ಲಿ ಜಗಳ ಮಾಡೋದು. ಈ ಥರ ಎಲ್ಲ ಕಡೆ ನೀವು ಗಲಾಟೆ, ದ್ವೇಷ, ದೊಂಬಿ ಮಾಡ್ತಾ ಇದ್ರೆ ನಾವು ಅಭಿವೃದ್ಧಿಯನ್ನಾದರೂ ಹೇಗೆ ಕಾಣೋದು? ಇದು ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ರಾಜಕೀಯದಲ್ಲಿ ಯಾವ ಬಂಡವಾಳ ಇಲ್ಲ. ಅಭಿವೃದ್ಧಿಯ ಸಾಧನೆ ಹೇಳಿ ನಾನು ಮುಂದಿನ ದಿನ ಹೋಗಿ ಮತ ಕೇಳ್ತೇನೆ ಅಂತ ಹೇಳಿದ್ರೆ ಅಭಿವೃದ್ಧಿ ಶೂನ್ಯ. ಯಾವ ಅಧಿಕಾರಿ ಹತ್ರನೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪಕ್ಷದಲ್ಲಿ ಇಬ್ಬಾಗ ಆಗಿದೆ, ಕೆಲವು ಕಡೆ ನೀವು ಹೋಗಲಿಕ್ಕೆ ಅವಕಾಶ ಇಲ್ಲ. ಈ ಎಲ್ಲದರ ಮಧ್ಯದಲ್ಲಿ ನೀವು ನಿಮ್ಮ ಉಳಿಗಾಲ, ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ನಿಮಗೆ ಉಳಿದಿರುವ ಏಕೈಕ ವಿಚಾರ ಅದು ಇಲ್ಲಿ ಗುಂಪು ಘರ್ಷಣೆ ಆಗಬೇಕು. ಈ ತಾಲೂಕಿನಲ್ಲಿ ಕೋಮುಗಲಭೆ ಆಗಬೇಕು. ಇದೊಂದು ಅದ್ಭುತವಾದ ನಾಡು. ಬೆಳ್ತಂಗಡಿ ಒಂದು ಅದ್ಭುತವಾದ ನಾಡು. 4 ಮಾದೊಡ್ಡ ಧರ್ಮಗಳು ಅತ್ಯಂತ ಸಾಮರಸ್ಯದಿಂದ ಬದುಕ್ತಿರುವಂಥ ಒಂದು ನಾಡು. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಜೈನ, ಈ 4 ಧರ್ಮಗಳು ಸಾಮರಸ್ಯದಿಂದ ಇದೆ. ವೈಕುಂಠ ಬಾಳಿಗರ ಕಾಲದಿಂದ ವಸಂತ ಬಂಗೇರರ ಕಾಲದವರೆಗೆ ಒಂದು ಕೂಡ ದೊಡ್ಡ ಮಟ್ಟದ ಗುಂಪು ಘರ್ಷಣೆ ಅಥವಾ ಕೋಮುಗಲಭೆ ಇಲ್ಲಿ ಆಗಿಲ್ಲ. ಬಹಳ ಶಾಂತಿಯುತವಾಗಿ ಜನ ಸಾಮರಸ್ಯದಲ್ಲಿದ್ದಾರೆ. ಇಂಥ ಒಂದು ಜಾಗದಲ್ಲಿ ಶಾಂತಿಯನ್ನು ಕದಡಬೇಕು, ಯುವ ಮನಸ್ಸುಗಳನ್ನು ಪ್ರಚೋದನೆ ಮಾಡುವ ರೀತಿಯಲ್ಲಿ ಅವ್ರನ್ನ ಕೆರಳಿಸಬೇಕು. ಅವರು ಕೆರಳಿದ ನಂತರ ಯಾವುದಾದ್ರೂ ಒಂದು ಕೊಲೆ ಆಗಬೇಕು. ಕೊಲೆ ಆದ ತಕ್ಷಣ ನೀವು ಅಲ್ಲಿ ಹೋಗಿ ದ್ವೇಷ ಭಾಷಣ ಮಾಡಿ ಅಲ್ಲಿ ನಿಮ್ಮ ರಾಜಕೀಯದ ಬೇಳೆ ಬೇಯಿಸಬೇಕು. ಆ ದ್ವೇಷ, ಆ ಬಡ ಮಕ್ಕಳ ಸಮಾಧಿಯ ಮೇಲೆ ನಿಮ್ಮ ರಾಜಕೀಯ ಗೋಪುರವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ದೊಡ್ಡ ದೃಷ್ಟಿಯಿಂದ ನೀವು ಇದನ್ನೆಲ್ಲವನ್ನ ಮಾಡ್ತಾ ಇದ್ದೀರಿ. ನಿಮಗೆ ಮಾತ್ರ ಗನ್ಮ್ಯಾನು ಎಲ್ಲ ಬೇಕು. ಆ ಅಮಾಯಕ ಯುವಕರಿಗೆ ಯಾವ ಇದು ಇಲ್ಲದೆ ಅವರಿವತ್ತು ಬೀದಿ ಹೆಣ ಆಗುವುದನ್ನು ನಾವು ಇವತ್ತು ನೋಡಿದ್ದೇವೆ. ಇದೆಲ್ಲವನ್ನು ನೋಡಿದಾಗ ಒಂದು ವಿಚಾರ ನನಗೆ ಬರೋದು, ಇವರನ್ನು ಈ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು. ನಾನು ಮಹಾಜನತೆಯಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ. ನಾನು ಕೂಡ ಚುನಾವಣೆಯಲ್ಲಿ ನಿಂತಿದ್ದೇನೆ. ನನಗೂ ಒಂದಷ್ಟು ಆಶೀರ್ವಾದವನ್ನು ಇಲ್ಲಿಯ ಜನ ಮಾಡಿದ್ದಾರೆ. ಇಲ್ಲಿಯ ಶಾಸಕರು ಇಷ್ಟು ದ್ವೇಷ ಮಾಡ್ತಾ ಇದ್ದಾರೆ ಅಂತ ನೀವೇನು ಭಯಪಡಬೇಕಾಗಿಲ್ಲ. ನಿಮ್ಮ ಜೊತೆ ನಾವಿದ್ದೇವೆ. ಇಲ್ಲಿಯ ಶಾಂತಿ ಕದಡುವ ಯಾವ ಹುನ್ನಾರಕ್ಕೂ ನಾವು ಅವಕಾಶವನ್ನು ಕೊಡೋದಿಲ್ಲ. ಇಲ್ಲಿಯ ಪ್ರಜ್ಞಾವಂತ ನಾಗರಿಕರು, ಪ್ರಜ್ಞಾವಂತ ಮತದಾರರು, ಇಲ್ಲಿಯ ಸಮಾಜದಲ್ಲಿ ಶಾಂತಿ ನೆಲೆಯಾಗಬೇಕು, ಇಲ್ಲಿಯ ಅಭಿವೃದ್ಧಿ ಕಾಣಬೇಕು ಅನ್ನುವ ಒಂದು ದೊಡ್ಡ ಬಳಗ ಬೆಳ್ತಂಗಡಿಯಲ್ಲಿದೆ. ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಇದನ್ನು ವಿರೋಧಿಸೋಣ. ಯಾವ ರೀತಿಯ ಶಾಂತಿಗೆ ಭಂಗ ಬರುವಂಥ ವಿಚಾರ ಇದ್ದರೂ ನಾವೆಲ್ಲ ಪ್ರತಿಭಟನೆಯನ್ನು ಮಾಡೋಣ. ಅದು MLA ಇರಲಿ, MP ಇರಲಿ, ಯಾರಾದರೂ ಇರಲಿ, ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂಥ ವಿಚಾರ ಮಾಡೋಣ. ಎಲ್ಲರೂ ಧೈರ್ಯದಿಂದ ಇರಿ. ನಿಮ್ಮೊಂದಿಗೆ ನಮ್ಮ ಪಕ್ಷ, ನಾನು, ಎಲ್ಲರೂ, ನಮ್ಮ ಸರ್ಕಾರ ಎಲ್ಲವೂ ಅಚಲವಾಗಿ ನಿಮ್ಮ ಹಿಂದೆ ನಿಂತಿದೆ ಅನ್ನುವ ವಿಚಾರವನ್ನು ನಾನು ಈ ಮೂಲಕ ಕೊಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ತುಳುನಾಡು.
ಈಗಾಗಲೇ ಈ ವಿಚಾರದಲ್ಲಿ ಎಲ್ಲ ರೀತಿಯ ಕೇಸ್ಗಳ ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದೇವೆ. ಅವರು ಮಾಡಿರುವಂಥ ಎಲ್ಲ ದ್ವೇಷ ಭಾಷಣವನ್ನು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಅದನ್ನು CD ಮುಖಾಂತರ ಅದನ್ನು ಒಂದು ಕಡೆ ಶೇಖರಣೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಅದೆಲ್ಲವನ್ನು ಕ್ರೋಢೀಕರಿಸಿ DC ಅವರಿಗೆ ನಾವು ಇದನ್ನು ಕೊಟ್ಟು ಒಂದು ಮನವಿಯನ್ನು ಖಂಡಿತವಾಗ್ಲೂ ಮಾಡ್ತೇವೆ. ಈಗ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದೆರಡು ಟ್ಯೂಬ್ಲೈಟ್ ಹೊಡೆದಾಕಿದ್ರೆ ನಾವು ಫಸ್ಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ತೆಕ್ಕಾರ್ನಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಇರಲಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಮಾಜರ್ ಮಾಡಲೇಬೇಕಲ್ಲ. ಇವತ್ತು ಬಂದಿದ್ದಾರೆ, ಮೊನ್ನೆ ದ್ವೇಷ ಭಾಷಣದ ಇವತ್ತು ಈಗ ಮಾಜರ್ ಆಗ್ತಾ ಇದೆ, ಈಗಲೂ ಮಾಜರ್ ಆಗ್ತಾ ಇದೆ. ಪೊಲೀಸ್ ಕಂಪ್ಲೇಂಟು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಡೀಸೆಲ್ ಕದೀತಾರೆ ಅಂತ ಹೇಳಿದ್ರೆ ಯಾರ ಮೇಲಾದರೂ ಒಂದು ಕಂಪ್ಲೇಂಟ್ ಕೊಡಬೇಕಲ್ಲ. ಯಾವುದು ಕಂಪ್ಲೇಂಟ್ ಕೊಡದೆ ಏಕಾಏಕಿ ಮಾತಾಡಿದ್ರೆ ಎಲ್ಲಾದರೂ ಈಗ ಒಂದು ಟ್ಯೂಬ್ಲೈಟ್ ಹೊಡಿತಾರೆ ಅಂದರೆ ಎಲ್ಲಾದರೂ ಒಂದು ಕುರು ಸಿಗಬೇಕು, ಏನಾದರೂ ಸಿಗಬೇಕು. ಆ ಮಾಲೀಕರಾದರೂ ಹೇಳಬೇಕು, ಹೌದು ನನ್ನ 25-30 ಟ್ಯೂಬ್ಲೈಟ್ನ ಹೊಡೆದಾಕಿದ್ದಾರೆ ಅಂತ ನೋಡೋಣ ಹೇಳಿ ಅವ್ರ ಮಾಲೀಕರು. ಯಾರ್ದು ಕೂಡ ಸುದ್ದಿ ಇಲ್ಲ. ಕಪೋಲ ಕಲ್ಪಿತವಾಗಿ ಒಂದು ಶಾಂತಿಯನ್ನು ಹಾಳು ಮಾಡಬೇಕು ಅಂತ ಯಾವ ವಿಚಾರನೂ ಇಲ್ಲ. ಇಂದಿನ ಕಾಲದಲ್ಲಿ ಡೀಸೆಲ್ ಕದೀತಾರೆ, ನೀವು ಕೇಳಿರಲಿಕ್ಕಿಲ್ಲ. ಡೀಸೆಲ್ ಕದಿಯುವ ಪ್ರಕ್ರಿಯೆ ಅದು ಯಾವುದೋ ಓಬಿರಾಯನ ಕಾಲದ ಕಥೆ ಅದು. ಅದನ್ನು ಇವತ್ತು ಹೇಳ್ತಾ ಇದ್ದಾರೆ. ಹಿಂದೂಗಳ ಕೊಲೆನೂ ಆಗಬಾರ್ದು, ಮುಸ್ಲಿಮರ ಕೊಲೆ ಆಗಬಾರ್ದು. ಕೊಲೆ ಅದನ್ನು ನಾವು ಸಮರ್ಥನೆಯೂ ಮಾಡಲ್ಲ, ಅನುಕರಣೆಯೂ ಮಾಡೋ ಹಾಗಿಲ್ಲ. ಅವರು ಯಾರು ಕೊಲೆಯನ್ನು ಮಾಡ್ತಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಒಬ್ಬ ವ್ಯಕ್ತಿ ಕೊಲೆ ಆದ ಯಾರಾದರೂ ಈ ಭೂಗತ ಲೋಕ ಭಾಳ ಹತ್ತಿರದಿಂದ ಭೂಗತ ಲೋಕವನ್ನು ವಕೀಲನಾಗಿದ್ದಾಗ ಕೂಡ ನೋಡಿದ್ದೇನೆ. ಯಾರಾದರೂ ಒಬ್ಬ ವ್ಯಕ್ತಿ ಈ ಭೂಗತ ಲೋಕದಲ್ಲಿ ವೈಭವೀಕರಿಸಿ ನಾನೇನಾದರೂ ಇಲ್ಲಿ ಹೋಗಿ ಇದೊಂದು ದೊಡ್ಡ ನನಗೆ ಹೆಸರನ್ನು ತರುತ್ತೆ ಅಂತ ಅವನ ತಲೆಯಲ್ಲಿದ್ದರೆ ಅವನು ಬೀದಿ ಹೆಣ ಆಗೋದಂತೂ ಗ್ಯಾರಂಟಿ. ಈ ಜಿಲ್ಲೆಯಲ್ಲಿರುವ ಯುವಕರಿಗೆ ಮತ್ತೆ ನಾನು ಹೇಳ್ತಾ ಇದ್ದೇನೆ, ನೀವು ಬೀದಿ ಹೆಣ ಹೋಗ್ತೀರ, ನಿಮ್ಮ ಕುಟುಂಬದವ್ರನ್ನ ಕಾಪಾಡಿ. ನನಗೆ ಸುಹಾಸ್ರ ತಂದೆ ಅಳಲನ್ನು ನೋಡಿದಾಗ, ಅವರ ತಾಯಿ ಅಳಲನ್ನು ನೋಡಿದಾಗ, ಅವತ್ತು ಪ್ರವೀಣ್ ನೆಟ್ಟಾರ್ ಮನೆಗೆ ಹೋದಾಗ ಅವರ ಹೆಂಡತಿಯ ಅಳು, ಅವರ ತಾಯಿಯ ಅಳು, ಇದೆಲ್ಲವನ್ನು ನೋಡಿದಾಗ ನಮಗೆ ಭಾಳ ಮನಸ್ಸಿಗೆ ನೋವಾಗ್ತದೆ. ಇವತ್ತು ಒಂದೆರಡು ದಿವಸ ಅಲ್ಲಿ ಹೋಗ್ಬೋದು, ಅಲ್ಲೊಂದು ಏನಾದರೂ ಸಾಂತ್ವನ ಹೇಳ್ಬೋದು, ಅಲ್ಲೊಂದು ದೇಣಿಗೆಯನ್ನು ಕೊಡ್ಬೋದು. ಆದರೆ ಮನೆಯಲ್ಲಿ ಕುಟುಂಬದವ್ರನ್ನ, ಆ ಸಹೋದರರನ್ನ ಕಳ್ಕೊಂಡ ನೋವು ಆ ಕುಟುಂಬದವರಿಗೆ ಮಾತ್ರ. ನನಗೂ ಕೂಡ ನಮ್ಮ ಮನೆಯಲ್ಲೂ ಕೂಡ ನನ್ನ ಸಹೋದರಿಯನ್ನು ಕಳ್ಕೊಂಡಾಗ ಆದಂಥ ನೋವು ನಮಗೆ ಅದು ಯಾವತ್ತೂ ಅದರಿಂದ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಈ ರೀತಿಯ ಕೃತ್ಯಗಳಲ್ಲಿ ಕುಟುಂಬದವ್ರನ್ನ ಕಳ್ಕೊಂಡಾಗ ನಿಮಗೆ ಆಗುವಂಥ ನೋವು, ಇದನ್ನು ಯಾರಿಂದನೂ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆ ತಾಯಿ, ಆ ತಂದೆ, ಆ ತಮ್ಮಂದಿರು, ಆ ಸಹೋದರರು, ಆ ಕೂಡು ಕುಟುಂಬಕ್ಕೋಸ್ಕರ ಆದರೂ ಇವತ್ತು ಯುವಕರು ಇದರಿಂದ ದೂರ ಇರಿ. ನಿಮಗೆ ಯಾರೇ ತೊಂದರೆ ಕೊಟ್ಟರು ಪೊಲೀಸ್ ಇಲಾಖೆಗಳಿದೆ, ಅವರಿಗೆ ದೂರನ್ನು ಕೊಡಿ. ನೀವು ಅದಕ್ಕೆ ಹೋಗದೇ ಇರಿ. ನಿಮ್ಮ ತಂದೆ ತಾಯಿಗೆ ಒಂದು ಒಳ್ಳೆಯ ಬದುಕನ್ನು, ನಿಮಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮುಂದೆ ಮಾಡಿ. ಇವತ್ತು ನಾವು ಅವ್ರ ಮನೆಗೆ ಹೋಗಲಿಲ್ಲ, ಇವ್ರ ಮನೆಗೆ ಹೋಗಲಿಲ್ಲ ಅನ್ನುವ ಅಪಪ್ರಚಾರಗಳು ನಮ್ಮ ಮೇಲೆ ಸಾಕಷ್ಟು ಮಾಡ್ತಾ ಇದ್ದಾರೆ. ನಾವು ಎಲ್ಲಿ ಹೋಗಬೇಕು, ಯಾರಿಗೆ ಸಾಂತ್ವನವನ್ನು ಮುಟ್ಟಿಸ್ಬೇಕು, ಯಾರಿಗೆ ಎಲ್ಲಿ ಖಂಡನೆ ಮಾಡಬೇಕು, ಕಾನೂನು ಚೌಕಟ್ಟಿನಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆಯೋ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಏನೇನು ಮಾಡಬೇಕು ಇದೆಲ್ಲವನ್ನು ನಾನು ಕೂಡ ಮಾಡ್ತಾ ಇದ್ದೇನೆ, ಮುಂದೆಯೂ ಮಾಡ್ತೇನೆ. ಅವರು ಎಲ್ಲರಿಗೂ ಕಾನೂನಿನ ನೆರವು, ನನ್ನ ಜ್ಞಾನ ಇರುವಂಥದ್ದು ಕಾನೂನಿನ ಕ್ಷೇತ್ರದಲ್ಲಿ, ಆ ನೆರವನ್ನು ಕೊಡಲಿಕ್ಕೆ ಕೂಡ ನಾನು ತಯಾರಿದ್ದೇನೆ ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಹಾಸ್ನ ಬಗ್ಗೆ ಸಾಕಷ್ಟು ಕೇಸ್ಗಳು ದಾಖಲಾಗಿದ್ದವು. ಇದೊಂದು ಆರ್ಗನೈಸ್ಡ್ ಕ್ರೈಮ್ನ ಭಾಗವಾಗಿದೆ. ಕರ್ನಾಟಕದಲ್ಲಿ ಅಚಾನಕ್ಕಾಗಿ ಮರ್ಡರ್ ಆಗುವಂಥ ಕೇಸ್ಗಳಿದೆ, ಅಥವಾ ದ್ವೇಷಕ್ಕೆ ಮರ್ಡರ್ ಆಗುವಂಥ ಕೇಸ್ಗಳಿದೆ. ಇದೊಂದು ಆರ್ಗನೈಸ್ಡ್ ಕ್ರೈಮ್ನ ಭಾಗ. ಎರಡು ಗುಂಪುಗಳ ನಡುವೆ ಆಗ್ತಿರುವಂಥ ಆರ್ಗನೈಸ್ಡ್ ಕ್ರೈಮ್. ಸುಹಾಸ್ ಕೂಡ ಒಬ್ಬನೇ ಇರಲಿಲ್ಲ, ಅವನು ಕೂಡ ಒಂದು ದೊಡ್ಡ ಗ್ಯಾಂಗ್ನ ಸದಸ್ಯನಾಗಿದ್ದ. ಈ ಕಡೆ ಫಾಜಿಲ್ನ ಯಾರು ಸಹೋದರರಂತ ಹೇಳ್ತಿದ್ದಾರೆ, ಅದು ಕೂಡ ಒಂದು ದೊಡ್ಡ ಷಡ್ಯಂತ್ರದ ಭಾಗ. ಇದ್ಯಾವುದು ಬೆಳಿಗ್ಗೆ ಎದ್ದು ಮಧ್ಯಾಹ್ನ ಕೊಲೆ ಆದಂಥದ್ದಲ್ಲ, ಇದೊಂದು ಪೂರ್ವ ನಿಯೋಜಿತ ಕೊಲೆ. ಇದನ್ನು ನಾವು ಲೀಗಲ್ ಲ್ಯಾಂಗ್ವೇಜಲ್ಲಿ ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳ್ತೀವಿ. ಈ ಆರ್ಗನೈಸ್ಡ್ ಕ್ರೈಮ್ನ ಯಾರೂ ಕೂಡ ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಮೇಲೆ ಕೇಸಿದೆ,
ಅವರೇನು ಇದೇ ಮೊದಲನೇ ಕೇಸಲ್ಲ, ಅವರೊಬ್ಬ ಹಿಸ್ಟ್ರಿ ಶೀಟರ್ ಆಗಿದ್ದರು. ಅವ್ರ ಮೇಲೆ 5 ಕೇಸ್ಗಳು ದಾಖಲೆ ಆಗಿದೆ. ಈ ಎಲ್ಲ ಕೇಸ್ಗಳಿಗೆ ಕೋರ್ಟು, ಕಚೇರಿ, ಜೈಲು ಇದನ್ನೆಲ್ಲ ನೋಡಿರುವಂಥವ್ರು. ಅವರು ಎಚ್ಚರದಿಂದ ಇರಬೇಕು. ಆಮೇಲೆ ಇದು ಯಾವುದೇ ಒಂದು ಉದ್ಯೋಗ ಅಲ್ಲ. ಈ ಒಂದು ತಲವಾರ್ ಹಿಡಿಯೋದು, ರೌಡಿಸಮ್ಮು, ಈ ಲಾಂಗ್ ಹಿಡಿಯೋದು ಇದು ಯಾವ ಉದ್ಯೋಗ ಅಲ್ಲ. ಇದನ್ನು ಮಾಡಿದಂಥವ್ರು ಎಲ್ಲರೂ ಒಂದು ದಿವಸ ಅವರು ಬೀದಿ ಹೆಣ ಹಾಕ್ತಾರೆ. ಅವರ ತಂದೆ ತಾಯಿಗೆ ಅತ್ಯಂತ ನೋವು ತರುವಂಥ ಕೆಲಸ ಅವರು ಮಾಡ್ತಾರೆ. ದಯಮಾಡಿ ಮತ್ತೆ ನಾನು ಯುವಕರಲ್ಲಿ ಕೇಳ್ತಾ ಇದ್ದೇನೆ, ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೇನೆ, ಈ ವ್ಯಕ್ತಿಗಳನ್ನು ನೀವು ವೈಭವೀಕರಿಸಬೇಡಿ. ಈ ವ್ಯಕ್ತಿಗಳನ್ನು ವೈಭವೀಕರಿಸಿ ಇನ್ನೊಂದಷ್ಟು ಯುವಕರು ನಾವು ಕೂಡ ಇದನ್ನು ಅನುಕರಣೆ ಮಾಡ್ತೀವಿ ಅನ್ನೋದು ಖಂಡಿತ ಈ ನಾಡಿನಲ್ಲಿ ಆಗಬಾರ್ದು. ಇದರಿಂದ ದೂರ ಇರಿ. ಬೇಕಾದಷ್ಟು ವಿದ್ಯಾಸಂಸ್ಥೆಗಳಿದೆ, ಬೇಕಾದಷ್ಟು ಜನ ಇವತ್ತು ವಿದ್ಯೆಗೆ ಮೊರೆ ಹೋಗಿ ಬೇರೆ ಬೇರೆ ಸ್ಥಾನಮಾನಕ್ಕೆ ಹೋಗಿದ್ದಾರೆ. ಅದು ಈ ನಮ್ಮ ತುಳುನಾಡಿನಲ್ಲಿ ಮತ್ತೆ ಮರುಕಳಿಸಲಿ ಅಂತ ನಾನು ಕೇಳ್ಕೊಳ್ತೀನಿ. ಅದನ್ನೇ ನಾವು ಹೇಳ್ತಾ ಇರೋದು, ಸಾವಿನ ಮನೆಯಲ್ಲಿ ರಾಜಕೀಯ ಮಾಡುವಂಥದ್ದು ಮಾಡಬಾರ್ದು. ಇವತ್ತು ಅದೇನಾದರೂ ಹಲ್ಲೆ ಆಗಿ ಅಚಾನಕ್ಕಾಗಿ ಹಲ್ಲೆ ಆಗಿದರೆ ಖಂಡಿತ ಎಲ್ಲರೂ ಅಲ್ಲಿಗೆ ಹೋಗ್ತಾಯಿದ್ರು. ಆದರೆ ಇದೊಂದು ಆರ್ಗನೈಸ್ಡ್ ಕ್ರೈಮ್ನ ಭಾಗ ಆಗಿರೋದ್ರಿಂದ ಅಲ್ಲಿಗೆ ಯಾರೂ ಹೋಗಿಲ್ಲ. ಅವರೊಬ್ಬರು ಹಿಸ್ಟ್ರಿ ಶೀಟರ್ ಆಗಿದ್ದರು. ಬೇರೆ ಬೇರೆ ಕೊಲೆಗಳಾಗುತ್ತೆ, ಗ್ಯಾಂಗ್ ವಾರ್ಗಳಾಗುತ್ತೆ, ಮರ್ಡರ್ ಆಗುತ್ತೆ, ಪೂರ್ವ ನಿಯೋಜಿತ ಕೊಲೆ ಆಗುತ್ತೆ. ಅಲ್ಲಿಗೆ ಸರ್ಕಾರದವ್ರು ಯಾರಾದರೂ ಹೋಗಿರೋ ನಿದರ್ಶನಗಳಿದ್ದರೆ ನೀವು ಹೇಳಿ. ಬೇರೆ ಬೇರೆ ಜಿಲ್ಲೆಗಳಲ್ಲಾಗುತ್ತೆ, ಎಲ್ಲೋ ಗ್ಯಾಂಗ್ನಲ್ಲಿರೋರನ್ನ ಒಬ್ರಿಗೆ ಸಾಯಿಸ್ತಾರೆ. ಇದಕ್ಕೆ ಯಾರು ಸರ್ಕಾರದವ್ರು ಯಾರೂ ಹೋಗಲ್ಲ. ಈಗ ಹಿಂದೂ ಧರ್ಮ ಯಾವ ಸಂಘಟನೆಯೂ ಅಲ್ಲ, ಯಾವ ಸಂಸ್ಥೆನೂ ಅಲ್ಲ. ಇದನ್ನು ಅನಾದಿ ಕಾಲಗಳಿಂದ ಶಂಕರಾಚಾರ್ಯರಿಂದ ಹಿಡಿದು ದಾಸಶ್ರೇಷ್ಠರು, ನಮ್ಮ ಎಲ್ಲ ಗುರುಗಳು ಎಲ್ಲರೂ ಇದನ್ನು ಪ್ರತಿಪಾದನೆ ಮಾಡ್ತಾ, ಇದರ ಪ್ರಚಾರವನ್ನು ಮಾಡ್ತಾ, ಇದನ್ನೆಲ್ಲ ದೇಶ ವಿದೇಶಗಳಲ್ಲಿ ಪಸರಿಸ್ತಾ ಬರ್ತಾ ಇದ್ದಾರೆ. ಯಾವ ಕಾಲಘಟ್ಟದಲ್ಲೂ ಇದಕ್ಕೆ ಧಕ್ಕೆ ಅಥವಾ ಇದಕ್ಕೆ ತೊಂದರೆ ಆಗುವಂಥ ಪರಿಸ್ಥಿತಿ ಯಾವತ್ತೂ ಉಂಟಾಗಿಲ್ಲ. ನಾನು ಒಬ್ಬ ಕಾರ್ಯಕರ್ತ ಅನ್ನೋದಕ್ಕೆ ಇದು ಯಾವ ಸಂಘಟನೆಯೂ ಅಲ್ಲ, ಇದೊಂದು ಸಂಸ್ಥೆಯೂ ಅಲ್ಲ. ನಾವೆಲ್ಲರೂ ಆ ಧರ್ಮವನ್ನು ಒಪ್ಪಿರೋರು, ಆ ಧರ್ಮಕ್ಕೆ ನಡೆದುಕೊಳ್ಳುವವರು, ಆ ಧರ್ಮದ ಆಚಾರ ವಿಚಾರವನ್ನು ಗೌರವಿಸುವವರು. ಇದು ತಮ್ಮ ರಾಜಕೀಯಕ್ಕೋಸ್ಕರ ನಾನು ಈ ಧರ್ಮದ ಒಂದು ನೆಲೆಯಲ್ಲಿ ನಾನು ಬರಬಾರ್ದು. ನಾವು ರಾಜಕೀಯ ಮಾಡೋಣ, ಅಭಿವೃದ್ಧಿಯ ರಾಜಕೀಯ ಮಾಡೋಣ, ಅಥವಾ ಹೋರಾಟದ ರಾಜಕೀಯ ಮಾಡೋಣ, ಅಶಕ್ತರಿಗೆ ಶಕ್ತಿ ತುಂಬುವ ಕೆಲಸವನ್ನು ನಾವು ಮಾಡೋಣ. ನಾವು ಅವ್ರ ಜೊತೆ ಇದ್ದೇವೆ. ಆದರೆ ಅವರ ರಾಜಕೀಯಕ್ಕೋಸ್ಕರ ಪ್ರಚೋದನೆಕಾರಿಯ ಭಾಷಣಗಳನ್ನು ಮಾಡೋದು, ಅಮಾಯಕರನ್ನು ಕೆರಳಿಸೋದು, ಅಮಾಯಕರನ್ನು ಕೊಲೆ ಮಾಡಿ ಅನ್ನುವ ಉತ್ತೇಜನವನ್ನು ಕೊಡೋದು, ಇದನ್ನು ನಾವು ಖಡಾಖಂಡಿತವಾಗಿ ಖಂಡಿಸ್ತೇವೆ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.